ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋನ ಮುಂದುವರಿಸೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯವನ್ನು ಮಾತಾಡಲಿಕ್ಕೆ ಬಂದಿದ್ದೇನೆ ಅಂತಂದರೆ, ನಾವು ಮನೆಯಲ್ಲಿ ಮಾಂಸಾಹಾರ ಮಾಡಾದ ಮೇಲೆ ಮನೆಯನ್ನು ಹೇಗೆ ಸ್ವಚ್ಛ ಇಟ್ಕೋಬೇಕು, ರಾಯರ ವಾರ ಮಾಡುವಾಗ ಮಾಂಸ ಮನೆಯಲ್ಲಿ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಾವು ಮನೇನ ಯಾವ ರೀತಿ ಸ್ವಚ್ಛ ಮಾಡ್ಕೋಬೇಕು, ಯಾವ ರೀತಿ ಸ್ವಚ್ಛ ಮಾಡಿಕೊಂಡು ರಾಯರ ಪೂಜೆನ ಮಾಡಬೇಕು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಏನು ಅಂತ ಅಂದರೆ, ಕೆಲವರಿಗೆ ನಾನ್ ವೆಜ್ ಮಾಡಿ ಆದಮೇಲೆ ಡೈರೆಕ್ಟಾಗಿ ಸ್ನಾನ ಮಾಡಿಕೊಂಡು ಹಾಗೆ ಹೋಗಿ ಪೂಜೆ ಮಾಡಿಬಿಡ್ತಾರೆ. ಆದರೆ ನಮ್ಮ ಮನಸ್ಸನ್ನು ನಾವು ಹೇಗೆ ಶುದ್ಧಿ ಮಾಡಿಕೊಳ್ತೀವೋ ಅದೇ ರೀತಿ ಮನೆಯೂ ಕೂಡ ಶುದ್ಧಿ ಮಾಡಿಕೊಳ್ಳಬೇಕು. ಮನೆ ಮನಸ್ಸು ಎರಡೂ ಕೂಡ ಶುದ್ಧಿ ಮಾಡಿಕೊಂಡು ನಂತರ ನಾವು ರಾಯರ ಪೂಜೆನ ಮಾಡಬೇಕಾಗುತ್ತೆ. ನಾವು ಮಾಂಸಾಹಾರನ ಮನೆಯಲ್ಲಿ ಮಾಡಿದರೆ, ತಿನ್ನೋರಾಗಿ ಮನೆಯಲ್ಲಿ ಮಾಡಿದರೆ ಮಾಡಿದ ದಿನ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಂಸಾಹಾರ ಸೇವನೆ ಆದ ಮೇಲೆ ನಾವೇನು ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ಅಲ್ವಾ, ಅದನ್ನೆಲ್ಲ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟುಬಿಡಬೇಕು. ಏನು ನೀವು ನಾರ್ಮಲಾಗಿ ವಾಶ್ ಮಾಡ್ತೀರಲ್ವ ಅದೇ ಥರ ಮಾಡಿದ್ರೂ ನಡೆಯುತ್ತೆ. ಯಾವುದೇ ಅಂಶ ಕೂಡ ಮನೆಯಲ್ಲಿ ಉಳ್ಕೋಬಾರ್ದು, ಆ ರೀತಿಯಾಗಿ ವಾಶ್ ಮಾಡಬೇಕು. ನಂತರ ಹಳ್ಳಿಯಲ್ಲಿ ಇರೋದಾದರೆ ನಿಮಗೆ ಗೋಮೂತ್ರ ಸಿಗುತ್ತೆ ಅಲ್ವಾ, ಗೋಮೂತ್ರನ ಮನೆಗೆಲ್ಲ ಸಿಂಪಡಿಸಿ ಮಾಡಿಕೊಂಡು ನೀವು ನೆಲನ ವಾಶ್ ಮಾಡಿಕೊಳ್ಬೇಕಾಗತ್ತೆ. ಸಿಟಿಲಿರೋರಿಗೆ ಸಿಗೋದಿಲ್ಲ. ಕೆಲವರು ಬಾಟ್ಲಲ್ಲಿ ತಂದು ಶೇಖರಣೆ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಯಾವಾಗಲೂ ಅಂಥವರು ಯೂಸ್ ಮಾಡಿಕೊಳ್ಬಹುದು. ಇನ್ನು ಕೆಲವರಿಗೆ ಸಿಗೋದಿಲ್ಲ. ಅಂಥವರು ಒಂದು ಬಕೆಟಲ್ಲಿ ತಗೊಂಡು ನೀರು ತೊಗೊಂಡಿರ್ತೀರಲ್ವ, ಆ ಬಕೆಟ್ ನೀರಿಗೆ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ನೆಲನ ವಾಶ್ ಮಾಡ್ಕೊಳ್ಳಿ. ಈ ರೀತಿ ನೀರಿಗೆ ಉಪ್ಪು ಹಾಕಿ ನೀವು ನೆಲ ವಾಶ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ತೊಡೆದೋಗುತ್ತೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ನಾನ್ ವೆಜ್ ಮಾಡಿದಾಗ ಅಂತೆಲ್ಲ ಇವಾಗ ನೀವು ನೆಲ ತೊಳಿತೀರಲ್ಲ ಆ ಟೈಮಲ್ಲೆಲ್ಲ ನೀವು ನೀರಲ್ಲೇ ನೀವು ನೆಲ ತೊಳೆಯೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ. ಹಾಕ್ಕೊಂಡು ನೆಲ ತೊಳೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಉಂಟಾಗುತ್ತೆ. ತುಂಬ ಉಪ್ಪು ಹಾಕ್ಕೊಂಡ್ರೂ ನೆಲ ಸ್ವಲ್ಪ ಅಂಟು ಥರ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಒಂದು ದೊಡ್ಡ ಬಕೆಟ್ ಅಂದರೆ 1 ಹಿಡಿ ಸಾಕಾಗುತ್ತೆ. ಅಥವಾ ಚಿಕ್ಕ ಬಕೆಟ್ ಏನಾದರೂ ತಗೋತೀರಾ ಅಂತಂದರೆ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಗೋಮಾತ್ರ ಅಥವಾ ಉಪ್ಪು ನೀರಿನಿಂದ ನಾವು ಮನೇನ ಸ್ವಚ್ಛ ಮಾಡಿಕೊಂಡು ನಾವು ಸ್ನಾನ ಎಲ್ಲ ನೀಟಾಗಿ ಮಾಡಿಕೊಂಡು ತಲೆ ಸ್ನಾನನೂ ಕೂಡ ಮಾಡಬೇಕಾಗುತ್ತೆ. ನಂತರ ನಾವು ಇಷ್ಟೆಲ್ಲ ಆಗೋವರೆಗೂ ನಾವು ದೇವರ ಮನೆಗೆ ಕಾಲಿಡಬಾರ್ದು. ಮನೆ ತೊಳ್ಕೊಂಡು ಸ್ನಾನ ಮಾಡಿ ನಂತರ ನಾವು ದೇವರ ಮನೆ ಬಾಗಿಲಿಗೆ ಏನಕ್ಕಿರ್ತೀವಲ್ಲ ಆ ಬಾಗಿಲು ಓಪನ್ ಮಾಡಿ ದೇವರ ಮನೆ ತೆಗೆದು ಅಲ್ಲೂ ಕೂಡ ನಾವು ನೀಟಾಗಿ ವಾಶ್ ಮಾಡಿಕೊಂಡು, ಅಲ್ಲೇನು ಉಪ್ಪು ನೀರೆಲ್ಲ ಹಾಕೋದೇನು ಬೇಡ, ನಾರ್ಮಲ್ ವಾಟ್ರಲ್ಲೇ ವಾಶ್ ಮಾಡಿ ನಾವು ಪೂಜೆಗೆ ಏನೆಲ್ಲ ರೆಡಿ ಮಾಡಿಕೊಳ್ತೀವಿ ಆ ರೀತಿ ರೆಡಿ ಮಾಡಿಕೊಂಡು ಪೂಜೆನ ಮಾಡಬೇಕಾಗುತ್ತೆ. ನೀವು ಮನೆಯಲ್ಲಿ ಮಾಂಸಾಹಾರ ಸೇವನೆ ಮುಗಿದ ತಕ್ಷಣ ನೆಕ್ಸ್ಟ್ ಡೇಟ್ಗೆ ಈ ರೀತಿ ಒಂದು ಮಾಡಿ ನೀವು ಪೂಜೆ ಎಲ್ಲ ಮಾಡಿ ಆವಾಗ ನೋಡಿ ಮನೆ ಒಳಗಡೆ ಎಂಥ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ. ಅಂದರೆ ನಾನು ಹೇಳೋದಿಲ್ಲ, ನೀವು ಮಾಡಿಬಿಟ್ಟು ನಿಮಗೆ ಏನು ಫೀಲ್ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನಸ್ಸು ಎಷ್ಟು ಒಂದು ಪಾಸಿಟಿವ್ ಆಗಿರುತ್ತೆ, ಎಷ್ಟು ಕಾಮ್ ಆಗಿರುತ್ತೆ, ಮನೆಯೂ ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತೆ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆಲ್ಲ. ನೀವು ಫೀಲ್ ಮಾಡಿ, ಮೊದಲು ಇದನ್ನು ಫೀಲ್ ಮಾಡಿಬಿಟ್ಟು ನಂತರ ನನಗೆ ಕಮೆಂಟ್ ಹಾಕಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಕ್ವಶ್ಚನ್ ಆನ್ಸರ್ ಸಿಕ್ಕಿದೆ ಅಂತಲೂ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ಥರ ಡೌಟ್ಸ್ ಇರುತ್ತೋ ಆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.